ನೀವು ಯಾರು ಮುಖ್ಯಲ್ಲ, ಇಂಜಿನಿಯರ್ಗಳಾದರೂ ಡಾಕ್ಟರ್ಗಳಾದರೂ ಅಥವಾ ನಾವೆಲ್ಲರೂ ಕೂಡ ಅನರ್ಹರು ಇಲ್ಲ. ಯಾರು ಅನರ್ಹರಲ್ಲ, ಯಾರು ದಡ್ಡರಲ್ಲ. ಅವಕಾಶ ಸಿಕ್ಕಿಲ್ಲ ನಮಗೆ. ಈಗ ಅಂಬೇಡ್ಕರ್ ಅವರಿಗೆ ಅವಕಾಶ ಸಿಕ್ಕಿದ್ರಿಂದ ಅವರು ಮುಂದೆ ಬರಲಿಕ್ಕೆ ಸಾಧ್ಯ, ಅವರು ಓದುವುದರಿಂದ ಮೇಧಾವಿ ಆಗಲಿಕ್ಕೆ ಸಾಧ್ಯ. ಅವರು ಈ ದೇಶಕ್ಕೆ ಬೇಕಾದಂಥ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನೀವು ತಿಳ್ಕೋಬೇಕು. ವ್ಯಾಸ ಯಾವ ವ್ಯಾಸ ನಮ್ಮವರು ಅಂತ ವ್ಯಾಸ ಬೆಸ್ರವರು. ನಿಮ್ಮಲ್ಲಿ ಅನೇಕ ವರ್ಗಗಳಿದ್ದಾವೆ, ಉಪಜಾತಿಗಳಿದ್ದಾವೆ. ಮೊಗವೀರ ಅಂತ ಇದೆ, ಮೀನುಗಾರ ಅಂತ ಇದೆ, ಕರಾವಳಿ ಮೀನುಗಾರ ಅಂತ ಇದೆ, ಒಳನಾಡು ಮೀನುಗಾರ ಅಂತ ಇದೆ, ಆಮೇಲೆ ಗಂಗಾಮತಸ್ಥರು ಅಂತ ಇದೆ, ಕೋಲಿ ಸಮಾಜ ಅಂತ ಇದೆ. ಇವೆಲ್ಲ ಅನೇಕ ಇವೆಲ್ಲ ಇದ್ದಾವೆ. ಈಗ ನೀವೆಲ್ಲ ಯಾವ ಕ್ಯಾಟಗರಿಗೆ ಬರ್ತೀರಿ? ಕ್ಯಾಟಗರಿ 1. ನಾನು ಸುವರ್ಣ ಕೇಳಿಸ್ತಾ ಇದೆಯಾ? ನಾನು 98ರಲ್ಲೇ ನಿಮ್ಮೆಲ್ಲ ಮಗುವಿನವರು ಸೇರಿಸಿ ನಿಮ್ಮನ್ನೆಲ್ಲ ಶೆಡ್ಯೂಲ್ ಟ್ರೈಬ್ ಸೇರಿಸಬೇಕು ಅಂತ ಸಿಕ್ಕ ನಾನು ಮುಖ್ಯಮಂತ್ರಿ ಆಗಿರುವಾಗ, ಮುಖ್ಯಮಂತ್ರಿ ಆಗಿರುವಾಗ, ಆಮೇಲೆ ಮತ್ತೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಈಗ ಕೇಂದ್ರ ಸರ್ಕಾರವನ್ನು ವಾಪಸ್ ನಿಮ್ಮನ್ನ ಶೆಡ್ಯೂಲ್ ಟ್ರೈಬ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ನಾನು ಈ ಕೋಲಿ ಸಮಾಜದ ಶೆಡ್ಯೂಲ್ ಟ್ರೈಬ್ ಸೇರಿಸಿ ಶೆಡ್ಯೂಲ್ ಟ್ರೈಬ್ ಪರಿಶಿಷ್ಟ ವರ್ಗಕ್ಕೆ ಸೇರಿಸಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ. ಅದಕ್ಕೆ ಕುಲಶಾಸ್ತ್ರವನ್ನು ಕೂಡ ಮಾಡಿಸಿದ್ದೀನಿ. ಒಲ್ಲರಿಗೆ ಕುಲಶಾಸ್ತ್ರ ಮಾಡಿಸಿದ್ದೀನಿ. ನಿಮಗೆ ಕೋಲಿ ಸಮಾಜದವರಿಗೆ, ಮಗುವೀರಿಗೆ ಕುಲಶಾಸ್ತ್ರ ಮಾಡಿಸಿದ್ದೀನಿ. ಜೊತೆಗೆ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ ಆ ಭಾಗದಲ್ಲಿರ್ತಕ್ಕಂಥ ಕುರುಬರಿಗೆ ಅವರು ಕೂಡ ಎಷ್ಟು ಸೇರಿಸಬೇಕು ಅಂತ ಮಾಡಿದೆ. ಯಾವುದು ಕೂಡ ಕೇಂದ್ರ ಸರ್ಕಾರ ಒಪ್ಪಿಲ್ಲ. ನೀವು ಕೆಳಗಡೆ ಒಂದಲ್ಲೇ ಇಡಿ ಅಂತ ಹೇಳ್ತಾರೆ. ನೀವು ಅದರ ಒತ್ತಾಯ ಮಾಡಲ್ಲ. ನಿಮ್ಗೆ ಗೊತ್ತೇ ಇಲ್ಲ ಎಲ್ಲಿ ಮಾಡಿದ್ದೀರಿ, ಯಾರು ಮಾಡಿದ್ದೀರಿ, ಎಲ್ಲಿ ಮಾಡಿದ್ದೀರಿ. ಮೀಸೆ ಪ್ರಿಪೇರಿಗೆ ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ನಿಮಗೆ ನ್ಯಾಯವಾಗಿ ಸಾಮಾಜಿಕ ಶಿಕ್ಷಣದ ಹಕ್ಕನ್ನು ಪಡ್ಕೊಳ್ಳಲಿಕ್ಕೆ ಒತ್ತಾಯ ಆಗ್ತದೆ. ಇದು ಸಂಘಟನೆ ಮಾಡೋದಕ್ಕೆ ಇವೆಲ್ಲ ಚರ್ಚೆ ಮಾಡಬೇಕಲ್ವಾ? ಒಂದು ರೆಸಲ್ಯೂಷನ್ ಮಾಡಿದ್ದೀರಾ? ಈ ಸಮಾವೇಶದಲ್ಲಿ ರೆಸಲ್ಯೂಷನ್ ಮಾಡಬೇಕು, ಕಳಿಸಿಕೊಡ್ಬೇಕು ರಾಜ್ಯ ಸರ್ಕಾರಕ್ಕೆ. ನಾನು ಮತ್ತೆ ಕಳಿಸಿಕೊಡ್ತೀನಿ, ಶೆಡ್ಯೂಲ್ ಟ್ರೈಬ್ ಮಾಡಿ ಅಂತ. ನಾನು 94ರಿಂದ 99 ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು. ಹಣಕಾಸು ಮಂತ್ರಿಯಾಗಿದ್ದೆ. ಜಯಪ್ರಕಾಶ್ ಹೆಗ್ಡೆ ಮೀನುಗಾರರ ಮಂತ್ರಿ ಆಗಿದ್ದರು. ಆಗ 35 ಪೈಸೆ ಸಬ್ಸಿಡಿ ಇತ್ತಲ್ಲ,
ತೆರಿಗೆ ತೆಗೆದಾಕ್ತವ್ರು ಯಾರು ಅದನ್ನ? ಸುವರ್ಣ ಜ್ಞಾಪಕ ಇಟ್ವಿ ನೀನು. ಎಲ್ಲ ಹೆಣ್ಮಕ್ಳು ಈಗ ಇಲ್ಲಿ ನೀವು ಎಲ್ಲ ಬೆಂಗಳೂರವರು, ನೀವು ಬಹಳ ಜನ ಇಲ್ಲಿ ಬೆಂಗಳೂರು ಬಂದು ಸೇರ್ಕೊಂಡಿದ್ದೀರಿ. ಅಲ್ಲಿ ಇರ್ತಕ್ಕಂಥವ್ರು ನೀರು ಸೋರ್ತಕ್ಕಂಥ ಇದ್ರ ಮೇಲೆ ಬುಟ್ಟಿ ಮೇಲೆ ಒತ್ಕೊಂಡು ಹೋಯ್ತೀರಿ ಮೀನ್ ತಕೊಂಡು. ಅದನ್ನ ತಪ್ಪಿಸ್ತವ್ರು ಯಾರು? ಸಬ್ಸಿಡಿ ಸೀಮೆಣ್ಣೆಗೆ ಸಬ್ಸಿಡಿ ಕೊಟ್ಟವ್ರು ಯಾರು? ಸಾಲ ಮನ್ನಾ ಮಾಡಿದವ್ರು ಯಾರು? ಮನೆಗಳು ಕಟ್ಟಿ 5,000 ಮನೆಗಳು ಕಟ್ಟಿಕೊಟ್ಟವ್ರು ಯಾರು? ಯಾರೇ ಶಂಕರ್? ಏನು ಮಾಡಿಲ್ವಾ? ನೋಡಪ್ಪ, ನೀವು ಎಲ್ಲರೂ ಕೂಡ ಈ ತರ ಸಂಘಟನೆ ಆಗ್ತಾ ಇದ್ದೀರಲ್ಲ, ಈ ಸಂಘಟನೆ ಮಾಡ್ಕೊಂಡಾಗ, ಇಂಥ ಸಂಘಟನೆ ಸಮಾವೇಶಗಳಲ್ಲಿ ಸೇರಿದಾಗ ನಿಮ್ಮ ಸಮಸ್ಯೆಗಳೇನು ಅಂತ ಚರ್ಚೆ ಮಾಡೋದು, ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಮುಂದೆ, ಕೇಂದ್ರ ಸರ್ಕಾರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಒತ್ತಡ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನೀವು ಒತ್ತಡ ಮಾಡದೆ ಹೋದ್ರೆ ಯಾರು ನಿಮ್ಮನ್ನು ಕೇಳಲ್ಲ, ಗೊತ್ತಾಯ್ತಾ? ನಿಮ್ಮ ಮನೆಗೆ ಬಂದು ಮಾಡ್ಕೊಡಿ ಅಂತಂದ್ರೆ ಮಾಡ್ಕೊಡಕ್ಕಾಗಲ್ಲ. ನಾನು ಒಂದ್ಸಾರಿ ಜಯಪ್ರಕಾಶ್ ಹೆಗಡೆ ಇರುವಾಗ, ಮೀನುಗಾರರ ಮಂತ್ರಿ ಇರುವಾಗ, ನನಗೆ ಒಂದು ಚಿನ್ನದ ಕಡಕ ಎಂತಿದ್ರು, ಕಡಗ ಹಾಕಿದ್ರು. ಕಣ ಅಂತಿದ್ರು ಕರೆಯೋದು, ನಮ್ಮ ಕಡೆ ಕಡಗ ಅಂತ ಕರೀತೀವಿ. ಚಿನ್ನದ ಹಾಕ್ತಿದ್ರು. ಯಾರು ಹಾಕ್ತಿದ್ರು ಗೊತ್ತಾ? ಮೊಗವೀರರ ಉಡುಪಿನಲ್ಲಿ. ಅಲ್ಲಿ ಇತ್ತನೇ ಒಂದು ಸಮಾವೇಶ, ಮೊಗವೀರರ ಸಮಾವೇಶ. ಆ ಸಮಾವೇಶದಲ್ಲಿ ಹಾಕಿದ್ರು. ಅದರಿಂದ ಅದು ಹಾಕ್ಬೇಕು ಅಂತ ಅಲ್ಲ, ನಿಮ್ಮ ದೊಡ್ಡಸ್ತಿಗೆ, ಅದು ನಿಮ್ಮ ದೊಡ್ಡತನ. ಆದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.